ಹಾಯ್ ಗೈಸ್, ಈ ವಿಡಿಯೋ ಎಂಡವರೆಗೂ ನೋಡಿ. ಸೊ ಈ ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡಬಾರ್ದು ಅನ್ಕೊತಾ ಇದ್ದೆ, ಬಟ್ ನನ್ನ ಫ್ರೆಂಡ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡು ಅಂತ. ಸೊ ಚೆನ್ನೈ ಮತ್ತು RCB ಮಧ್ಯೆ ಫ್ಯಾನ್ಸಲ್ಲಿ ಟ್ರೋಲಿಂಗ್ ಆಗ್ತಾರೆ, ನೀವೆಲ್ಲರಿಗೂ ಗೊತ್ತಿರ್ತಾರೆ. ಬಟ್ ಆ ಟ್ರೋಲಿಂಗ್ ಅನ್ನೋದು ಫ್ಯಾನ್ಸ್ ಮತ್ತು ಕಾಮನ್ ನನ್ನ ಪ್ರಕಾರ. ಇವ್ರು ಅವ್ರನ್ನ ಟ್ರೋಲ್ ಮಾಡ್ತಾರೆ, ಇವ್ರನ್ನ ಟ್ರೋಲ್ ಮಾಡ್ತಾರೆ. ಅದು ಫ್ಯಾನ್ಸ್ ಮಧ್ಯೆನೇ ಇದ್ದರೆ ಚೆನ್ನಾಗಿರುತ್ತೆ. ನಾವು ಸ್ಟಾಪ್ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ಕೋಟ್ಯಾನುಗಟ್ಟಲೆ ಫ್ಯಾನ್ಸ್ ಇರ್ತಾರೆ. ಸೊ ಆ ಟ್ರೋಲಿಂಗ್ ಅನ್ನೋದು ನನ್ನ ಪ್ರಕಾರ ಸ್ಟಾಪ್ ಮಾಡೋಕ್ಕಾಗಲ್ಲ. ಅದು ಕಾಮನ್ ಥಿಂಗು ಫ್ಯಾನ್ಸಲ್ಲಿ. ಬಟ್ ಆ ಟ್ರೋಲಿಂಗು ಫ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಆ್ಯಸ್ ಎ ಕ್ರಿಕೆಟರ್ ಆಗಿ ಇಲ್ಲ ಒಬ್ಬ ಸೀನಿಯರ್ ಪ್ಲೇಯರ್ ಆಗಿ ಮಾಡೋದು 100% ತಪ್ಪು ಅಂತಲೇ ಹೇಳ್ತೀನಿ. ತುಷಾರ್ ದೇಶಪಾಂಡೆ ಯಾವಾಗ RCB ಎಲಿಮಿನೇಟ್ ಆಯಿತು ಅವಾಗ ಸ್ಟೋರಿ ನೀವು ನೋಡಿರ್ತೀರಾ. ಹಂಗೆ ಅಂಬಾಟಿ ರಾಯ್ಡು, ಸೊ ಆ್ಯಸ್ ಎ ಅಂಬಾಟಿ ರಾಯ್ಡು ಸೀನಿಯರ್ ಪ್ಲೇಯರ್ ಆಗಿ 6 ಟೈಮ್ಸ್ ಅವ್ರು IPL ಟ್ರೋಫಿ ಗೆದ್ದಿದ್ದಾರೆ. 6 ಟೈಮ್ ಒಬ್ಬ ಚಾಂಪಿಯನ್ ಪ್ಲೇಯರ್ ಆಗಿ ಈ ಥರ ಒಬ್ಬ ಟೀಮ್ ಬಗ್ಗೆ, ಒಬ್ಬ ಪ್ಲೇಯರ್ ಬಗ್ಗೆ ಈ ಥರ ಟ್ರೋಲ್ ಮಾಡೋದಾಗಿರ್ಬೋದು, ಈ ಥರ ಟ್ವೀಟ್ ಮಾಡೋದಾಗಿರ್ಬೋದು, ಎಷ್ಟು ಸರಿ ನೀವೇ ಹೇಳಬೇಕು. ಸೊ ನಮ್ಮದೊಂಥರ ಇದು ಆಂಧ್ರ ರೀಜನ್ನು, ಇಲ್ಲೆಲ್ಲ ತೆಲುಗು ಪ್ರಿಫರೆನ್ಸ್ ಜಾಸ್ತಿ. ಸೊ ತೆಲುಗು ಅವರು ಕೂಡ ಅಂಬಾಟಿ ರಾಯ್ಡಿಂಗ್ ಆಂಧ್ರ ತಾನೆ. ಸೊ ಅವರು ಕೂಡ ಅಂಬಾಟಿ ರಾಯ್ಡಿಂಗ್ ಸಪೋರ್ಟ್ ಮಾಡ್ತಾಯಿಲ್ಲ. ಸೊ ಯಾವುದೇ ಸ್ಟೇಟ್ ಪ್ಲೇಯರ್ ಆಗಿರ್ಬೋದು, ಆ ಸ್ಟೇಟಲ್ಲಿ ಅವ್ರಿಗೆ ಆ ಸ್ಟೇಟ್ ಪ್ಲೇಯರ್ಗೆ ಸಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆಂಧ್ರ ಪ್ಲೇಯರ್ಸ್ ಕೂಡ, ಆಂಧ್ರ ಪೀಪಲ್ಸ್ ಕೂಡ ಅಂಬಾಟಿ ರಾಯ್ಡನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಗೊತ್ತಿರುತ್ತೆ, RCB ಕ್ವಾಲಿಫೈ ಆದಾಗ ಚೆನ್ನೈ ಮೇಲೆ, ಆವಾಗ ಏನು ಹಿಂಗೆ ಈ ಥರ ಸೆಲೆಬ್ರೇಷನ್ಸ್ ಮಾಡ್ತಾಯಿದ್ದಾರೆ. ಇವ್ರೇನು IPL ಚಾಂಪಿಯನ್ಸ್ ಆಗಿಬಿಟ್ಟಿಲ್ಲ, ಜಸ್ಟು ಎಲಿಮಿನೇಟರ್ಗೆ ಎಂಟರ್ ಆಗಿದ್ದಾರೆ ಅಷ್ಟೇ, ಸುಮ್ಮನೆ ಪ್ಲೇ ಆಫ್ಗೆ ಎಂಟರ್ ಆಗಿದ್ದಾರೆ, ಸುಮ್ಮನೆ ಏನು ಈ ಥರ ಸೆಲೆಬ್ರೇಷನ್ಸು. ಚೆನ್ನೈ ಹತ್ರ 5 ಟ್ರೋಫಿ ಇದೆ, ಒಂದು ಟ್ರೋಫಿ ಕೊಡ್ತೀನಿ ಅಂತೇಳ್ಬಿಟ್ಟು ಕಾಮೆಂಟ್ ಮಾಡಿರೋದಾಗಿರ್ಬೋದು. ಸೊ ನೆಕ್ಸ್ಟು ನಿನ್ನೆನೋ ಇವತ್ತೋ ಗೊತ್ತಿಲ್ಲ, ಇಂಡೈರೆಕ್ಟಾಗಿ ವಿರಾಟ್ ಕೊಹ್ಲಿನ ಟ್ರೋಲ್ ಮಾಡಿದ್ದಾರೆ. ಸೊ ಪರ್ಸ್ನಲ್ ಮೈಲ್ಸ್ಟೋನ್ಗೋಸ್ಕರ ಆಡ್ದಿರಾ, ಟೀಮ್ ಏನು ಇಂಟ್ರೆಸ್ಟ್ ಇದೆ ಅದು ನೋಡಿ ಪರ್ಫಾರ್ಮೆನ್ಸ್ ಕೊಟ್ಟರೆ ಟ್ರೋಫೀಸ್ ಬರುತ್ತೆ. ಈ ಥರ ಪರ್ಸ್ನಲ್ ಮೈಲ್ಸ್ಟೋನ್ಗೋಸ್ಕರ ಆಡ್ತಾಯಿದ್ರೆ ಯಾವತ್ತೂ ಟ್ರೋಫಿ ಬರಲ್ಲ ಅಂತೇಳ್ಬಿಟ್ಟು ವಿರಾಟ್ ಕೊಹ್ಲಿ ಇಂಡೈರೆಕ್ಟ್ ಆಗಿಬಿಟ್ಟು ಟ್ರೋಲ್ ಮಾಡಿದ್ದಾರೆ. ಸೊ ಇದು ನನಗೊಂದು ಗೊತ್ತಾಗ್ತಾಯಿಲ್ಲ. ಸೊ ವಿರಾಟ್ ಕೊಹ್ಲಿ ಎಸ್ ಎ ಪ್ಲೇಯರ್ ಆಗಿ ಟೀಮ್ ಇಂಡಿಯಾಗಾಗಿರ್ಬೋದು, IPL ಆಗಿರ್ಬೋದು ಎಷ್ಟು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಹೇಳಿ. ನಿಜ ಒಂಥರ ಹಾರ್ಟ್ ಬ್ರೇಕಿಂಗ್ ಅನಿಸುತ್ತೆ. ನಿಜ RCB ಸೋತೋಗ್ತಾ ಇದ್ದಾರೆ ಅನ್ಕೊಂಡು ಬಾ, ಅಟ್ಲೀಸ್ಟ್ ಪಾಪ ವಿರಾಟ್ ಕೊಹ್ಲಿಗೋಸ್ಕರ ಆದರೂ RCB ಕಪ್ ಹೊಡಿಬೇಕಲ್ಲಪ್ಪ. 8,000 ರನ್ ಹೊಡೆದಿದ್ದಾರೆ. IPL ಸ್ಟಾರ್ಟ್ ಆದಾಗಿಂದ ಇವಾಗವರೆಗೂ ಸಖತ್ತಾಗಿ ಒಂದು ಟೀಮ್ಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಟೀಮ್ ಇಂಡಿಯಾಲೂ ಅಷ್ಟೇ 2014 ಆಗಿರ್ಬೋದು, 16 ಆಗಿರ್ಬೋದು, ರೀಸೆಂಟಾಗಿ ಒನ್ ಡೇ ವರ್ಲ್ಡ್ ಕಪ್ ಆಗಿರ್ಬೋದು, ಹಾರ್ಟ್ ಆ್ಯಂಡ್ ಸೋಲ್ಡ್ ಅಪ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಬಟ್ ಆದರೂ ಟ್ರೋಫೀಸ್ ಗೆಲ್ತಾ ಇಲ್ಲ. ಅಂಥ ಪ್ಲೇಯರ್ನ ನಿನಗೇನೋ ಇಂಡೈರೆಕ್ಟಾಗಿ ನಿಮ್ಮ ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ಈ ಥರ ಟ್ರೋಲ್ ಮಾಡಿದ್ರೆ ಒಬ್ಬ ಪ್ಲೇಯರ್ನ, ಒಂದು ಟೀಮ್ನ, ಇದಂತೂ ಸರಿ ಇಲ್ಲ ಅನಿಸ್ತಾ ಇದೆ. ಸೊ ನಿಮ್ಮ ಪ್ರಕಾರ ಕಾಮೆಂಟ್ ಮಾಡಿ ಗಾಯ್ಸ್, ಅಂಬಾಟಿ ರಾಯ್ಡು ಮಾಡಿರೋದು ಸರಿ ಇದೆಯಾ ಇಲ್ಲೋ ಅನ್ನೋದು. ಸೊ ಈ ವಿಡಿಯೋನ RCB ಫ್ಯಾನ್ಸ್ಗೆಲ್ಲರೂ ಶೇರ್ ಮಾಡಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋಲ್ಲಿ. ಬೈ ಗಾಯ್ಸ್.